ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರ್ವಾಗಿರೋ ನಮ್ಮನೆ ಸ್ಟೈಲ್ನಲ್ಲಿ ಚೆಟ್ನಾಡು ಗೀ ರೋಸ್ಟ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಸೂಪರ್ ಟೇಸ್ಟ್ನಲ್ಲಿ ಸೂಪರ್ವಾಗಿರುತ್ತೆ. ಹೇಗೆ ಮಾಡೋದಂತ ನೋಡೋಣ. ಆವಾಗಲೇ ಇಂಗ್ರೀಡಿಯೆಂಟ್ಸ್ನ ಡ್ರೈ ರೋಸ್ಟ್ ಮಾಡಿಬಿಟ್ಟು ಅದನ್ನ ಪೌಡರ್ ಮಾಡಿ ಅದರಲ್ಲೇ ಮಾಡೋದ್ರಿಂದ ಸಖತ್ತಾಗಿರುತ್ತೆ. ಮಸಾಲ ಹೋಮ್ ಮೇಡ್ ಆಗಿರೋದ್ರಿಂದ ಹೆಲ್ತ್ ಇಶ್ಯೂಸ್ ಏನೂ ಆಗೋಲ್ಲ. ಮನೇಲೇ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿ ಕೂಡ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು 12 ಒಣಗಿದ ಮೆಣಸಿನ್ಕಾಯಿ ಹಾಕೋತಿದ್ದೀನಿ. ನಿಮ್ಮ ಹತ್ರ ಬ್ಯಾಡಗಿ ಮೆಣಸಿನ್ಕಾಯಿ ಇದ್ದರೆ ಒಂದು 2 ಹಾಕ್ಕೊಳ್ಳಿ ಕಲರ್ಗೋಸ್ಕರ. ಒಂದು ಅರ್ಧ ಕಪ್ ಸ್ಪೂನ್ ಆದಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನ್ ಅಷ್ಟು ಸೋಂಪು, 3 ಲವಂಗ, ಚಕ್ಕೆ ಇವೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಚಕ್ಕೆ ಮತ್ತು ಬಿರಿಯಾನಿ ಎಲೆ ಒಂದು 2 ಹಾಕಿ 2 ಟೇಬಲ್ ಸ್ಪೂನ್ ಆದಷ್ಟು ಮೆಣಸು, ಕಪ್ಪು ಮೆಣಸು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಬಣ್ಣ ತಿರುಗಿದ ನಂತರ ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದು ಪೌಡರ್ ಮಾಡ್ಕೊಳ್ಳೋಣ. ಪೌಡರ್ ಮಾಡ್ಕೊಂಡು ಇದೊಂದು ಕಡೆಯಲ್ಲಿ ನೋಡಿ, ಈ ಥರ ನೈಸಾಗಿ ಪೌಡರ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ನೈಸಾಗಿ ಪೌಡರ್ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ರೋಸ್ಟ್. ಈಗ ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ ತುಪ್ಪ ಸ್ವಲ್ಪ, ಎಣ್ಣೆ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. 2 ಈಕ್ವಲ್ ಸಮಾನದಲ್ಲಿ ಹಾಕಿಬಿಟ್ಟು ನಾನು ತುಪ್ಪನೂ ಎಣ್ಣೆನೂ ಹಾಕ್ಕೊತಾ ಇದ್ದೀನಿ. ಈ ಎರಡನ್ನೂ ಕಾಯ್ತಾ ಇದೆ. ಚೆನ್ನಾಗಿ ತುಪ್ಪನೂ ಎಣ್ಣೆನೂ ಕಾಯ್ದ ನಂತರ 2 ದೊಡ್ಡ ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿ ಹಸಿ ವಾಸನೆ ಹೋಗ್ತಿದ್ರೆ ಚೆನ್ನಾಗಿರಲ್ಲ. ಹಸಿ ವಾಸನೆ ಚೆನ್ನಾಗಿ ಹೋಗಬೇಕು. ಮಸಾಲೂ ಅಷ್ಟೇ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದ್ರೇ ಟೇಸ್ಟ್ ಕೊಡೋದು ಈ ಒಂದು ರೋಸ್ಟ್ಗೆ. 3 ಟೇಬಲ್ ಸ್ಪೂನ್ ಆದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದು 1 kg ಆದಷ್ಟು ಮಸಾಲ ನಿಮಗೆ ತೋರಿಸ್ತಾ ಇರೋದು. 3 ಟೇಬಲ್ ಸ್ಪೂನ್ ಆದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಈರುಳ್ಳಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಕರಿಬೇವಿನ ಸೊಪ್ಪು ಇವು 3 ಸಹ ತುಪ್ಪ ಮತ್ತು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಈ ಒಂದು ಅರಿಶಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ರುಬ್ಬಿಟ್ಟಿರೋ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಮಸಾಲ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಮ್ಮ ಹತ್ರ ಧನಿಯಾ ಇದ್ದರೆ ನೀವು ಮಸಾಲ ಫ್ರೈ ಮಾಡ್ತೀರಲ್ಲ ಆವಾಗಲೇ ರೆಡಿ ಧನಿಯಾನ ಹಾಕ್ಕೋಬೋದು. ನಿಮ್ಮ ಹತ್ರ ಧನಿಯಾ ಇಲ್ಲಾಂದರೆ ಧನಿಯಾ ಪೌಡರ್ ಕೂಡ ಹಾಕ್ಕೊಬೋದು, ಏನು ಇಶ್ಯೂಸ್ ಇಲ್ಲ. ಆದರೆ ಒಣಗಿದ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಅವೆಲ್ಲ ನೀವು ರೋಸ್ಟ್ ಮಾಡಿ ಈ ಒಂದು ರೋಸ್ಟ್ಗೆ ಹಾಕೋಬೇಕು. ಚೆಟಿನಾಡು ರೋಸ್ಟಲ್ಲಿ ಇದು ಒಂದು ಫೇಮಸ್ ಆದ ಒಂದು ಮಸಾಲ ಅಂತಲೂ ಹೇಳ್ಬೋದು. ಇವಾಗ 1 kg ಚಿಕನ್ನ ಅರಿಶಿನ ಹಾಕಿ ನೀಟಾಗಿ ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಈ ಒಂದು ಫ್ರೈಗೆ ಸೇರಿಸ್ಕೊತಾ ಇದ್ದೀನಿ. ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಬರೀ ಚಿಕನ್ ಸ್ವಲ್ಪ ಮುಳುಗೋ ಥರ ನೀರು ಹಾಕಿ, ಜಾಸ್ತಿ ನೀರು ಹಾಕಬೇಡಿ. ಯಾಕಂದರೆ ಆಲ್ರೆಡಿ ಚಿಕನಲ್ಲಿ ನೀರಿರೋದ್ರಿಂದ ಫ್ರೈ ಮಾಡ್ತಾ ಮಾಡ್ತಾ ಡ್ರೈ ಆಗ್ತಾ ಅದರಲ್ಲೆಲ್ಲ ನೀರು ಬಿಟ್ಕೊಳುತ್ತೆ. ಚಿಕನ್ ಬೇಯೋಷ್ಟು ನೀರು ಅದರಲ್ಲೇ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಒಂದು ಲೋಟ ನೀರು ಹಾಕಿ ಸಾಕು. ಸ್ವಲ್ಪ ನೋಡಿ, ಡ್ರೈ ರೋಸ್ಟ್ ಆಗೋದಕ್ಕೆ ಎಲ್ಲ ನೀರನ್ನು ಹಿಂಗ್ಬಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಹಿಂಗ್ಬಿಟ್ಟು ರೋಸ್ಟ್ ಆಗ್ತಾಯಿದೆ. ಡ್ರೈ ರೋಸ್ಟ್ ರೆಡಿ ಆಗ್ತಾಯಿದೆ ನೋಡಿ. ಇನ್ನೊಂದು 2 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ಇದು. ಈ ಒಂದು ರೆಸಿಪಿ ಯಾರ್ಯಾರಿಗೆ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಸಹ ಈ ಒಂದು ಡ್ರೈ ರೋಸ್ಟ್ನ ಮನೇಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ನನ್ನ ಚಾನಲನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು ಫ್ರೆಂಡ್ಸ್. ಟಾಟಾ ಬಾಯ್.